ಆದಾಗ ನೆಹರೂರವ್ರ ಬಗ್ಗೆ ಮಾತಾಡಬೇಕು, ಮಕ್ಕಳ ಬಗ್ಗೆ ಮಾತಾಡಬೇಕು, ಅಥವಾ ಕಾಲೇಜ್ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಬೇಕು ಅಂತ ಗೊಂದಲದಾಗ ಆಯಿತು. ನೀವು ಯಾವ ಸ್ಥಿತಿಯಲ್ಲಿದ್ದೀರಿ ಅನ್ನೋದನ್ನು ತಿಳ್ಕೊಬೇಕಾಗೈತೆ ನನಗೆ. ಅದಲ್ಲ, ನೀವು ಯಾವ ಸ್ಥಿತಿಯಲ್ಲಿದ್ದೀರಿ? ನಿಮ್ಮನ್ನು ನೋಡಿದ್ರೆ ಬೆಳಗ್ಗೆ ಎದ್ದು ಡೆಕೋರೇಷನ್ ಮಾಡಿ ಬಂದೀರಿ, ಅದರ ಸೂರ್ಯ ಮರೆಮಾಚಿಕೊಂಡು ಮೋಡ ಬಂದ್ಬಿಟ್ಟೈತೆ. ಹಾಗಾಗಿ ಸುರೇಶ್ ಸರ್ ಹೇಳ್ತಿದ್ರು ನಿಮ್ಮ ಮುಖದ ಕಳೆನೇ ಇಲ್ಲ ಅಂತ. ಯಾಕೆ ಕಳೆ ಇಲ್ಲ ಅಂತಂದ್ರೆ ನಮಗೆ ಬಿಸಿಲಿದ್ರನ್ನ ಭಾಳ ಚಂದ. ನಾವು ಬಿಸಿಲಿನಾಗ ಹುಟ್ಟಿದವರು. ನಮಗೆ 3 ಕಾಲಗಳು ಬಿಸಿಲೇ ಇರ್ತಾವೆ. ಮಳೆಗಾಲ ಯಾವಾಗಲಾದರೂ ಒಮ್ಮೆ ಬರ್ತೈತೆ, ಚಳಿಗಾಲ ಈಗ ಒಂದು ಸ್ವಲ್ಪ ಬರ್ತೈತಿ, ಬೇಸಿಗೆ ಕಾಲನೇ ಬರ್ತೈತಿ. ಆದರೆ ನಾವು ಯಾವ ಕಾರಣಕ್ಕಾಗಿ ಶಾಲೆಗೆ ಬಂದಿದ್ದೀವಿ, ಕಾಲೇಜಿಗೆ ಬಂದಿದ್ದೀವಿ ಅಂತ ಕೇಳಿದರೆ ಭಾಳಷ್ಟು ಜನ ಹೇಳ್ತಾರೆ ನಾವು ಉದ್ಯೋಗ ಪಡ್ಕೋಬೇಕು ಅಂತ ಬಂದೀವಿ ಅಂತ. ಹಾಗೇನಾದರೂ ನಿಮ್ಮ ಶಾಲೆಯ ನಿಮ್ಮ ಕಾಲೇಜಿನ ಆಡಳಿತಾಧಿಕಾರಿಗಳು ಪ್ರಶಾಂತ್ ಪಾಟೀಲ್ರವರೆಲ್ಲರೂ ಬರೆದು ಕೊಟ್ಟಾರ, ಗುರುರಾಜ್ ಅವರು ಬರೆದು ಕೊಟ್ಟಾರ, ನಿಮ್ಮ ಉಪನ್ಯಾಸಕರು ಏನಾದ್ರು ಬರೆದು ಕೊಟ್ಟಾರ? ಇಲ್ಲಲ್ಲ. ಹಾಗೇನಾದರೂ ಬರೆದು ಕೊಟ್ಟಿದ್ರೆ ನಾನಂತೂ ಒಪ್ಪೋದೇ ಇಲ್ಲ. ಯಾಕಂದ್ರೆ ನೆಹರೂನೇ ಒಪ್ಪಿಲ್ಲ, ಇನ್ನು ನಾನು ಯಾಕೆ ಒಪ್ಪಕ್ಕೆ? ಅವ್ರು ಹೇಳ್ತಾರೆ ಶಾಲೆಯಲ್ಲಿ 4 ಗೋಡೆಗಳ ಮಧ್ಯೆ ನಿಮಗೆ ಶಿಕ್ಷಣವನ್ನು ಕೊಡುವಂಥದ್ದು ಔಪಚಾರಿಕ. ಆದರೆ ಅದನ್ನು ಹೊರಗಿರುವಂಥ ಪ್ರಪಂಚವನ್ನು ತಿಳಿದುಕೊಳ್ಬೇಕಾಗಿರುವಂತಹದ್ದು ನಿಮ್ಮ ಕೆಲಸ. ಅದನ್ನು ಎರಡನ್ನು ಮೇಲೈಸಿಕೊಂಡು ಹೇಳುವಂತಹದ್ದು ಕಾಲೇಜಿನ ಕೆಲಸ. ಅದನ್ನು ಎರಡನ್ನೂ ಸಹಿತ ಸರಿಯಾಗಿ ತಮ್ಮ ಮಗಳಿಗೆ ತಿಳಿಸಿದ್ದು ನೆಹರೂರವರು. ತಾನೊಬ್ಬ ದೇಶದ ಪ್ರಧಾನಿಯಾಗಿದ್ದರೂ ಸಹಿತ, ತಾನೊಬ್ಬ ಅಗರ್ಭ ಶ್ರೀಮಂತರಾಗಿದ್ದರೂ ಸಹಿತ ತನ್ನ ಮಗಳಿಗೆ ಎಂಥ ಶಿಕ್ಷಣ ಕೊಡಬೇಕು ಅನ್ನೋದು ಗೊತ್ತಿತ್ತು ನೆಹರೂರವರಿಗೆ. ಅದನ್ನು ತಮ್ಮ ಮಕ್ಕಳಿಗೆ ವರ್ಗಾಯಿಸಿದ್ರಿಂದಲೇ, ತಮ್ಮ ಮಗಳಿಗೆ ವರ್ಗಾಯಿಸಿದ್ರಿಂದ ದೇಶ ಕಂಡ, ವಿಶ್ವ ಕಂಡ ಅದ್ಭುತ ಪ್ರಧಾನಿ ಯಾರಾದರೂ ಇದ್ದರೆ ಅದು ಇಂದಿರಾ ಗಾಂಧಿ, ಪ್ರಿಯದರ್ಶಿನಿ ಇಂದಿರಾ ಗಾಂಧಿ ಅವರು. ಯಾಕಂದ್ರೆ ಆ ಹೆಣ್ಮಗಳಾಗಿ ಬದುಕಿದ್ರು. ಅವ್ರ ನಂತರ ಮತ್ತೆ ನಾವು ಯಾರೂ ಪ್ರಧಾನಮಂತ್ರಿ ಮಹಿಳೆಯರನ್ನು ಕಾಣಲಿಲ್ಲ. ಯಾಕಂದ್ರೆ ಅಂತಹ ದಿಟ್ಟ ರಾಜಕಾರಣಿ ಮತ್ತೊಬ್ಬರು ನಮಗೆ ಸಿಗಲೇ ಇಲ್ವೇನೋ ಅಂತ ಅನಿಸುತ್ತೆ. ಆದರೆ ನೀವು ಆ ಹುದ್ದೆಗೆ ಏರಬೇಕು ಅನ್ನುವಂಥದ್ದು ನಮ್ಮ ಆಸೆ. ಇಲ್ಲಿರುವಂಥವ್ರೆಲ್ಲರೂ ಆಸೆನೂ ಅದನ್ನೇ. ಗಂಡು ಮಕ್ಕಳೆಲ್ಲರೂ ಪ್ರಧಾನಮಂತ್ರಿಗಳಾಗಿದ್ದಾರೆ, ರಾಷ್ಟ್ರಪತಿಗಳಾಗ್ಯಾರ, 1-2-3 ಸಹಿತ ಲೇಡೀಸು. ಆದರೆ ನೀವು ಆಗುವ ಕನಸಂತೂ ಕಾಣಬೇಕು. ಆದರೆ ಕನಸಿಗೆ ಏನಾದರೂ ರೊಕ್ಕ ಕೊಡ್ತೀವ? ನಾವು ರೊಕ್ಕ ಕೊಡ್ತೀರಿ? ನೀವೇನು ಕನಸು ಕಾಣಬೇಕು. ಇದು ಕನಸು ಕಾಣೋ ವಯಸ್ಸು. ಓಕೆ, ಹೇಳಿದರು ಆಗಲೇ ಪ್ರಾಚಾರ್ಯರು ಹೇಳ್ತಾ ಇದ್ರು, ಇದು ಟೀನ್ ಏಜ್ ಅಂತ. ಟೀನ್ ಏಜ್ ಇರೋದೇ ಕನಸು ಕಾಣೋದು. ಆ ಕನಸುಗಳು ಹೇಗಿರಬೇಕು ಅಂತಂದರೆ ನಿಮ್ಮ ಭವಿಷ್ಯತ್ತನ್ನು ನಿರ್ಮಿಸುವ ಹಾಗೆ ಕನಸುಗಳಿರಬೇಕು ಅಂತ. ನಿಮಗೆ ಅವಕಾಶಗಳು ಭಾಳಷ್ಟು ಇರ್ತವೆ. ಯಾಕಂದರೆ ಎಷ್ಟು ಜನ ಇದ್ದೀವಿ ಅನ್ನೋದನ್ನು ಹೇಳಿದರು. ಇಷ್ಟು ಎಲ್ಲರಿಗೂ ಉದ್ಯೋಗ ಅವಕಾಶಗಳು ಸಿಗೋದಿಲ್ಲ. ಆದರೆ ಅವಕಾಶಗಳು ಎಲ್ಲರಿಗೂ ಇರ್ತೈತೆ. ಯಾರು ಅವಕಾಶಗಳನ್ನು ಪಡೆದುಕೊಳ್ತಾರೋ ಅವ್ರಿಗೆ ಮಾತ್ರ ಈ ಉದ್ಯೋಗಗಳು ಸಿಗ್ತವೆ ಅಂತ. ಆದರೆ ಅವಕಾಶಗಳನ್ನು ಬಳಸಿಕೊಳ್ಳೋರು ಯಾರು? ನೀವು. ಕೆಲವು ಜನ ನಿಮ್ಮ ಮನ್ಯಾಗ ನಿಮ್ಮ ಅಕ್ಕ ಓದಾಳ ಗೊತ್ತಿಲ್ಲ, ನಿಮ್ಮ ಅವ್ವ ಓದಾಳ ಗೊತ್ತಿಲ್ಲ, ನಿಮ್ಮ ಅಜ್ಜಿ ಓದಾಳ ಗೊತ್ತಿಲ್ಲ. ಅದರ ಮನ್ಯಾಗ ನೀವು ಒಬ್ಬರ ಹೋದಷ್ಟು ಜನ ಬಂದಿರಿ. ಎಷ್ಟು ಜನ? ನಾವು ಅರ್ಧದಷ್ಟು ಜನ ಇದ್ದೀವಿ. ಕಾಲೇಜುಗಳಲ್ಲಿ ಸ್ವಲ್ಪ ಜನ ಹೆಣ್ಮಕ್ಳು ನೋಡ್ತೀವಿ. ಆದರೆ ನಿಮಗೆ ಕಾಲೇಜಿಗೆ ಬರುವ ಅವಕಾಶ ಇದೆ, ಅದನ್ನು ಅವಕಾಶವನ್ನು ಬಳಸಿಕೊಂಡು ಮೇಲೆ ಬರುವಂಥ ಕೆಲಸವನ್ನು ನೀವು ಮಾಡಬೇಕು. ಅಂಥ ಅವಕಾಶಗಳನ್ನು ಬಳಸಿಕೊಂಡಂಥ ಕೆಲವರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಗ್ರೀಕರ ಕಾಲದಲ್ಲಿ, ಗ್ರೀಕರಿಗಿಂತಲೂ ಬರೋದಕ್ಕಿಂತ ಪೂರ್ವದಲ್ಲಿಯೇ ನಾವು ಈ ನಂದರ ಆಡಳಿತವನ್ನು ನಾವು ನೋಡ್ತೀವಿ. ನಂದರ ಬಗ್ಗೆ ನಿಮಗೆ ಹಿಸ್ಟ್ರಿಯಲ್ಲಿ ಹೇಳಿರ್ಬೇಕನ್ಸುತ್ತೆ. ಆ ನಂದರ ಕಾಲದಲ್ಲಿ ಒಬ್ಬ ಸಣ್ಣ ಹುಡುಗ ಇದ್ದ. ಅವನು ವಂಶವನ್ನೇ ನಾಶ ಮಾಡಬೇಕು ಅಂತೇಳಿ ನಂದರು ಭಾಳಷ್ಟು ಪ್ರಯತ್ನ ಪಟ್ಟಿದ್ರು. ಆದರೂ ಸಹಿತ ಹಾಗೋ ಹೀಗೋ ಮಾಡ್ಕೊಂಡು ಆತ ಒಂದು ಜೈಲಿನಲ್ಲಿ ಇಟ್ಟಿದ್ದರು. ಜೈಲಿನಿಂದ ನಂತರ ಒಂದು ಅನ್ನಛತ್ರಕ್ಕೆ ಹಾಕಿದ್ರು. ಅಲ್ಲಿಗೆ ಒಬ್ಬ ಅದ್ಭುತವಾದ ಗುರು ಬರ್ತಾನೆ. ಸಾಮೂಹಿಕವಾಗಿ ಛತ್ರಗಳಂತಂದರೆ ಎಲ್ಲರಿಗೂ ಊಟ ವಸತಿ ಇರ್ತೈತಿ. ಅಂತ ಊಟ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ತರುಣ ಗುರು ಅಲ್ಲಿದ್ದ. ಅಲ್ಲಿ ಬರ್ತಾ ಇದ್ದಾಗೆ, ಆ ಅನ್ನಛತ್ರಕ್ಕೆ ಬರ್ತಾ ಇದ್ದಾಗ ಅಲ್ಲಿ ನಂದರ ರಾಜರು ಬರ್ತಾರೆ. ಅಲ್ಲಿ ಬರ್ತಾ ಇದ್ದಾಗ ಎಲ್ಲರೂ ಏನು ಮಾಡ್ತಾರೆ, ರಾಜರು ಬಂದ ತಕ್ಷಣ ಎದ್ದು ನಿಂದಿರ್ತಾರೆ. ಆದರೆ ಆ ತರುಣ ಮಾತ್ರ ಎದ್ದು ನಿಂತ್ಕೊಳ್ಳೋದೇ ಇಲ್ಲ. ಇದು ಅನ್ನಛತ್ರ, ಇಲ್ಲಿ ಸಾಮೂಹಿಕವಾಗಿ ಎಲ್ಲರಿಗೂ ಇರ್ತೈತಿ. ಯಾರು ಬಂದರೆ ನಾವು ಊಟಕ್ಕೆ ಕೂತ್ಕೊಂಡಿದ್ದೀನಿ ಅಂತ.
ಅಲ್ಲಿರುವ ನಂತರ ಅಂತಾರೆ, ನಾನು ರಾಜ ಬಂದಿದ್ದೀನಿ, ಈತ ನಾನು ನೋಡಿಯೂ ಸಹಿತ ಕೂತ್ಕೊಂಡಿದ್ದಾನೆ, ನೀವು ನನ್ನ ಹೊರಗೆ ಹಾಕ್ರಿ ಅಂತ. ಅವರನ್ನು ಆ ರಾಜಭಟ್ರು ಎತ್ತಿ ಅವರನ್ನು ತಳ್ಳುತ್ತಾರೆ. ಆಗ ಬೀಳ್ತಾ ಇರುವಂಥ ವ್ಯಕ್ತಿಯನ್ನು ತಡೆದ ಆತ ಒಂದು ಹುಡುಗ. ಅವಾಗ ಶಪಥ ಮಾಡ್ತಾನೆ ಆ ವ್ಯಕ್ತಿ, ನೀವು ನನ್ನನ್ನು ಹೇಗೆ ಕತ್ತು ಹಿಡಿದು ಹೊರಗೆ ಹಾಕಿದ್ರೋ ಹಾಗೆ ನಿಮ್ಮನ್ನು ಈ ರಾಜ್ಯದಿಂದ ಹೊರಗೆ ಹಾಕ್ತೀನಿ ನಾನು. ಯಾರಿಂದ ಅಂತ ತಿಳ್ಕೊಂಡಿದ್ದೀರಲ್ಲ, ನನ್ನ ತಡೆದಂಥ ಈ ವಿದ್ಯಾರ್ಥಿಯಿಂದ ಅಂತ. ನಾನು ಯಾರಿರ್ಬೋದು ನಿಮ್ಗೆ ಗುರ್ತೈತೆ? ಅವನೇ ಚಂದ್ರಗುಪ್ತ ಮೌರ್ಯ, ಆತನ ಗುರುನೇ ಚಾಣಕ್ಯ ಅಂತ. ನೋಡ್ರಿ, ಹಾಗೆ ಮಾಡಿದ್ನಲ್ಲ ಆತ, ಹಾಗೆ ಮಾಡಿದ್ನಿಲ್ಲ. ಮೌರ್ಯ ಸಾಮ್ರಾಜ್ಯವನ್ನು ಕಟ್ಟಿ ಇಡೀ ನಂದರನ್ನು ನಾಶ ಮಾಡಿ ನಂತರ ಪ್ರಧಾನಮಂತ್ರಿಯನ್ನೇ ಆ ಪಟ್ಟಕ್ಕೆ ತರುವಂಥ ಕೆಲಸವನ್ನು ಚಾಣಕ್ಯ ಮಾಡ್ತಾನೆ. ಅದರ ಅವಕಾಶ ನೋಡ್ರಿ ಹೇಗಿತ್ತು. 9ನೇ ಶತಮಾನದಲ್ಲಿ ಒಬ್ಬ ಹುಡುಗ ಆನೆ ಮೇಲೆ ಒಬ್ಬ ಕವಿ ಚಕ್ರವರ್ತಿಯನ್ನು ಮೆರೆಸ್ಕೊಂಡು ಹೋಗ್ತಾ ಇದ್ರಂತೆ. 14 ವರ್ಷ ಅವನಿಗೆ. ನಿಮಗಿಂತ ಒಂದು ಸ್ವಲ್ಪ ಸಣ್ಣ ಆತ, 1 ವರ್ಷ 2 3 ವರ್ಷ ಸಣ್ಣ ಆತ. ಅವನಂತ ಏನು ಮಾಡ್ತಾ ಇದ್ದಾರೆ ಇವರು ಅಂತ. ಇಲ್ಲ, ಕವಿ ಶ್ರೇಷ್ಠವಾದ ಕೃತಿಯನ್ನು ಬರೆದಿದ್ದಾನೆ, ಈ ಕೃತಿಯನ್ನು ಬರೆದಿದ್ದಕ್ಕೆ ಈತನ ಆನೆ ಮೇಲೆ ಕರ್ತ್ಕೊಂಡು ಹೋಗ್ತಾರೆ ಅಂತ. ಹಾಗಾದ್ರೆ ನಾನು ಕವಿ ಆಗಬೇಕಂತ ನನಗೆ 14 ವರ್ಷ. ಯಾರೂ ನಂಬೋದಕ್ಕಾಗೋದಿಲ್ಲ. ಆದರೆ ಆತ ತನ್ನ ಬಳೆ ಮಾರುವ ವೃತ್ತಿಯನ್ನು ಮಾಡ್ತಾ ಇದ್ದಂಥ ಹುಡುಗ ಬಳೆಯನ್ನು ಭೀಮಾ ತೀರದ ದಂಡೆಯಲ್ಲಿ ಬಿಚ್ಚು ಹಾಕಿದ. ಹೋದ ಶಾಲೆಗೆ, ನಾನು ಅಡ್ಮಿಷನ್ ಮಾಡ್ಕೋಬೇಕು ಅಂತ. ಯಾರು ಅಡ್ಮಿಷನ್ ಕೊಡ್ತಾರೆ 14 ವರ್ಷಕ್ಕೆ? ನೋಡ್ರಿ, ಅವಾಗಲೇ 14 ವರ್ಷಕ್ಕೆ ಯಾರು ಕೊಡೋಲ್ಲ ಅಂತಾರೆ. ಅವಾಗ ತಲಕಾಡಿಗೆ ಓಡಿ ಹೋಗ್ತಾನೆ. ತಲಕಾಡಿಗೆ ಹೋಗಿ ಅಲ್ಲಿ ಅಜಿತ ಸೇನಾಚಾರ್ಯ ಹತ್ರ ಹೋಗ್ತಾನೆ, ಗುರುಗಳೇ ನನಗೆ ಶಿಕ್ಷಣವನ್ನು ಕೊಡ್ರಿ ಅಂತ. ಅವನನ್ನು ಪರೀಕ್ಷಿಸಿ ನೋಡಿ, ನಾನು ನಿನಗೆ ಶಿಕ್ಷಣವನ್ನು ಕೊಡ್ತೀನಿ ಅಂತ. ನೋಡ್ರಿ, 14ನೇ ವರ್ಷಕ್ಕೆ ಶಿಕ್ಷಣವನ್ನು ಪಡೆದುಕೊಂಡಂಥ ಆ ವ್ಯಕ್ತಿ 3 ರತ್ನಗಳಲ್ಲಿ 2ನೇ ರತ್ನ ಮಹಾಕವಿ ರನ್ನನಾಗ್ತಾನೆ. ನೋಡ್ರಿ, ನಾವು ಇನ್ನೂ ಸಹಿತ ಆತನ ಕಾವ್ಯವನ್ನು ಓದೋದಕ್ಕೆ ತಿಣಕಾಡಬೇಕು ಅಂತ. ಅದಕ್ಕೆ ಶಿವಾವನ ಲೋಕದಿಂದ ಅರ್ಪಿದನ್ ಕವಿರನ್ನ ಅಂತ ಅವನೇ ಹೇಳ್ಕೊಡ್ತಾನೆ. ನನ್ನ ಗ್ರಂಥವನ್ನು ಅಭ್ಯಾಸ ನಾನು ಮಾಡಬೇಕು ಅಂತಂದರೆ, ಸಿಂಹ ಹೇಗೆ ತಾನು ನಡೆದ ಬಂದ ಹಾದಿಯನ್ನು ನೋಡುತ್ತದೆಯೋ ಹಾಗೆ ನನ್ನ ಗ್ರಂಥವನ್ನು ಓದುವ ಶಕ್ತಿ ನಿಮಗೆ ಬೇಕು ಅಂತ ಹೇಳ್ತಾನೆ. ಅಂದರೆ ಹೇಗೆ ತಯಾರು ಮಾಡಿರಬೇಕಾತ? ಆ ಕೊಟ್ಟ ಅವಕಾಶವನ್ನು ಬಳಸಿಕೊಂಡು ಮಹಾಕವಿರನ್ನ ಹೇಗೆ ಆದ. 6ನೇ ತರಗತಿಯ ಹುಡುಗ, 6ನೇ ವಯಸ್ಸಿನ ಹುಡುಗ, ನನ್ನ ಅಕ್ಕನಿಗೆ ಇಲ್ಲದಂಥ ಶಿಕ್ಷಣ ನನಗೆ ಬೇಡ ಅಂತ ನಿರಾಕರಿಸಿ 6ನೇ ವರ್ಷಕ್ಕೆ ಮನೆ ಬಿಟ್ಟು ಹೋಗ್ತಾನೆ. ಆ ಹುಡುಗ ಕೂಡಲ ಸಂಗಮಕ್ಕೆ ಬಂದು ಜಾತವೇದ ಮುನಿಗಳ ಹತ್ರ ಬಂದು ನನಗೆ ಶಿಕ್ಷಣ ಕೊಡ್ರಿ ಅಂತಾನೆ. ಅದಕ್ಕೆ ಜಾತವೇದ ಮುನಿಗಳು, ಹೌದು ನಾನು ಶಿಕ್ಷಣವನ್ನು ಕೊಡ್ತೀನಿ, ನೀನೇನು ಮಾಡ್ತೀಯ ಅಂತ. ನಾನು ಇಡೀ ಜಗತ್ತನ್ನು ಬೆಳಕಿನೆಡೆಗೆ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಅವನೇ ಬಸವಣ್ಣ. ಹೀಗಿರಬೇಕು ಮಕ್ಕಳು. ಹೀಗೆ ನೀವು ಗುರಿಗಳು ಮುಂದೆ ಇರಬೇಕು. ಆ ರಾಮೇಶ್ವರದ ತೀರದಲ್ಲಿ, ಆ ಸಮುದ್ರ ತೀರದಲ್ಲಿ ನಡ್ಕೊಂತ ಹೊರಟಿದ್ರಂತೆ ಗುರು, ಒಬ್ಬ ಶಿಷ್ಯ ಕೇಳಿದ, ಗುರುಗಳೇ ಈ ವಿಮಾನನ್ನು ಹೇಗೆ ಮೇಲೆ ಹಾರುತ್ತಾ ಅಂತ. ನಾವ್ಯಾರಾದರೂ ಆಗಿದ್ದರೆ ಯೂಟ್ಯೂಬನ್ನು ಪಟ ಹೊಡೆದು ಹೇಳಿಬಿಡ್ತಿದ್ವಿ ಅನ್ನೋದು. ಅವ್ರು ಗುರುಗಳು ಹೇಳ್ತಾರೆ, ಇಲ್ಲಪ್ಪ ನನಗೆ ಗೊತ್ತಿಲ್ಲ ಅಂತ. ನನಗೆ ಗೊತ್ತಿಲ್ಲ ಅಂತ ಹೇಳಿದರು, ನೋಡು ನನಗೆ ಗೊತ್ತಿಲ್ಲ ಈ ವಿಷಯವನ್ನು, ನೀನು ತಿಳಿದುಕೊಂಡು ಬಂದು ವಿದ್ಯಾಭ್ಯಾಸ ಮಾಡಿ ನನಗೆ ಹೇಳಬೇಕು, ನೀನು ಹಂಗೆ ಆಗ್ತೀಯಲ್ಲ ನೀನು ಅಂತಂದ್ರಂತೆ. ಆಯಿತು ಗುರುಗಳೇ ಅಂದಂಥವ್ರು ಅವರೇ APJ ಅಬ್ದುಲ್ ಕಲಾಂ ಅವರು. ನೋಡು, ತನಗೆ ಗುರುಗಳು ತಿಳಿಯದಿರುವಂಥ ವಿಷಯವನ್ನು ತಿಳಿದುಕೊಂಡು ಬಂದು ಹೇಳಿ ಇಡೀ ವಿಶ್ವ ಕಂಡಂಥ ಅದ್ಭುತ ವ್ಯಕ್ತಿಗಳಲ್ಲಿ ಒಬ್ಬರಾಗ್ತಾರೆ ಅಂತಂದರೆ, ಅವರ ಬಾಲ್ಯದ ಜೀವನಗಳಲ್ಲಿ ನಡೆದಿರುವ ಅವಕಾಶಗಳನ್ನು ಬಳಸಿಕೊಂಡು ಹೇಗೆ ಮೇಲೆ ಬರ್ತಾರಲ್ಲ, ನಾವು ಹಾಗೆ ಬರೋವಂಥ ಪ್ರಯತ್ನವನ್ನು ಮಾಡಬೇಕು. ಈ ಓದು, ಉದ್ಯೋಗ, ಹೆಂಡತಿ, ಗಂಡರು, ಮಕ್ಕಳು ಇದೇ ಸಾಧನೆ ಅಂತ ನಾವೆಲ್ಲ ತಿಳ್ಕೊಂಡ್ಬಿಟ್ಟಿರ್ತೀವಿ. ಇದು ಸಾಧನೆ ಅಲ್ಲ. ಸಾಧನೆ ಹೇಗಿರಬೇಕು ಅಂತಂತಂದರೆ, ಚಂದ್ರಶೇಖರ್ ಕಂಬಾರ್ ಅವರು ಹೇಳ್ತಾರೆ, ನಮ್ಮ ಜನಪದರಿಗೆ ಕನಸುಗಳಿದ್ದವು ಅಂತ. ಒಬ್ಬವ ಗಿಡದ ಮ್ಯಾಗ ನಿಂತ್ಕೊಂಡು ಬಾಣ ಹೊಡಿತಿದ್ನಂತ, ಚಂದ್ರನಿಗೆ ಬಾಣ ಹೊಡಿತಿದ್ನಂತ. ನೀವೇನಾರು ಹಂಗೆ ಮಾಡಿರೇನು? ಇಲ್ಲ. ಆದರೆ ನಮ್ಮ ಜನಪದರು ಹಂಗೆ ಮಾಡ್ತಿದ್ದು, ಬಾಣ ಹೊಡಿತಿದ್ದು. ಎದಕ್ಕೆ ಹೊಡಿತಿದ್ದು? ಚಂದ್ರ ಹೊಡೆದು ಬೀಳ್ತಾನೆ ಇನ್ನು ಕೆಳಗೆ ಅಂತ. ಆದರೆ ಇವತ್ತು ನಾವು ಚಂದ್ರನ ಹತ್ರ ಹೋಗೀವಿ, ಅದ್ರ ಮ್ಯಾಗ ಕಾಲಿಟ್ಟು ಬಂದೀವಿ. ಆದರೆ ಅವ್ರಿಗೆ ಅದು ಗೊತ್ತಿದ್ದಿಲ್ಲ. ಅದು ಪ್ರಯತ್ನ ಅಂತೂ ಅವರು ಮಾಡೇ ಮಾಡ್ತಾರೆ. ಮತ್ತೊಬ್ಬ ಅಂದ, ಇಲ್ಲಲೇ ನೀವು ಹೊಡೆದ ಬಾಣ ಮ್ಯಾಲ ಮಟ್ಟೈತೆ,
ಅವ ಹುಣ್ಣಿಮೆ ದಿವಸ ಬಂದು ನಮ್ಮ ಹೊಳ್ಯಾಗಿ ಈಸಾಡಕತ್ತಿರ್ತಾನೆ, ಅವಾಗ ಹಿಡ್ಕೊಂಬಿಡಮ್ಮ ಅನ್ನಂತವ. ನೋಡಿ ಎಂಥ ಹುಚ್ಚು ಸಾಹಸಗಳಂತ ಅನಿಸ್ತತಿ. ಅವನೊಂದು ಹೌದಾ, ಹಾಗಾದ್ರೆ ನಾನು ಇವತ್ತು ಹುಣ್ಣಿಮೆ ಹತ್ರ ಹೋಗಿ ಆ ಬಲಿ ಹಾಕಿ ಹಿಡಿತೀನಿ ಅಂತಾನಂತವ. ಇವೆಲ್ಲ ಹುಚ್ಚು ಸಾಹಸ ಅನ್ನಿಸ್ತಾವಲ್ಲ. ಈ ಹುಚ್ಚು ಸಾಹಸಗಳೇ ನಮಗೇನು ಮಾಡುತ್ತವೆ, ಮುಂದೆ ಮಾರ್ಗದರ್ಶಕರಾಗ್ತವೆ. ಆ ಚಂದ್ರನ ಹಿಡಿಯುವ ಸಾಹಸವನ್ನು ಅವತ್ತು ಏನೂ ಗೊತ್ತಿಲ್ಲದಂಥವ್ರು ಮಾಡಾಕತ್ತಾರೆ. ಆದರೆ ಇವತ್ತು ನಾವು ಚಂದ್ರನ ಹತ್ರ ಹೋಗಿ ಇಳಿದೀವಿ. ಚಂದ್ರ ಒಂದು ಗ್ರಹ ಅನ್ನೋದು ಗುರ್ತೈತೆ, ಅಲ್ಲಿಯೂ ಕಲ್ಲು ಮಣ್ಣು ಐತೆ ಅಂತ ಅನ್ನೋದು ಗುರ್ತೈತೆ. ಅದರ ಪ್ರಯತ್ನ ಮಾತ್ರ ಮೊದಲಿಂದಲೂ ಐತಿ. ಸಣ್ಣವನಿರಬೇಕಾದಾಗ ಆಂಜನೇಯ ಸೂರ್ಯನನ್ನು ನುಂಗಾಕ್ಕೆ ಹೋಗಿದ್ದಂತ ನಂಬೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಒಂದು ಪ್ರಯತ್ನ. ಅದರ ಪ್ರಯತ್ನ ಪಡದೆ ಬಾಯಾಗೆ ಬಂದು ಲಡ್ಡು ಬೀಳೋದಿಲ್ಲ. ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರಲ್ಲ, ಬಾಯಾಗೆ ಬಂದು ಲಡ್ಡು ಬಿತ್ತ, ಸುಮ್ಮನೆ ಬಂದು ಬೀಳೋದಲ್ಲ. ಪ್ರಯತ್ನ ಬೇಕು. ಅದು ಪ್ರಯತ್ನ ಪಡದೆ ಇದೆಲ್ಲವೂ ಸಹಿತ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ನಾವು ಪ್ರಯತ್ನಗಳಂತೂ ಮಾಡಲೇಬೇಕು. ಹೇಗೆ ಪ್ರಯತ್ನಗಳಿರಬೇಕು ಅಂತಂದರೆ, ಯಾರೂ ಮಾಡದ ಹಾಗೆ, ಯಾರೂ ಯೋಚನೆ ಮಾಡದ ಹಾಗೆ ನಾನು ಮಾಡಬೇಕು ಅನ್ನೋದು ನಾನು ನನ್ನ ಮಕ್ಕಳಿಗೆ ಹೇಳೋದು ಹಾಗೇ ಹೇಳ್ತೀನಿ. ನಮ್ಮ ಗೌರವಕ್ಕೆ ಕೇಳಿದ್ರೆ ಹೇಳ್ತಾಳೆ ಆಕೆ. ನನ್ನ ಮಕ್ಕಳಿಗೆ ಹೇಳಿ, ನನ್ನ ಮಕ್ಕಳಂದ್ರೆ ನನ್ನ ಒಡ ಹುಟ್ಟಿದ ಮಕ್ಕಳಲ್ಲ, ನನ್ನ ಅನ್ನದಾತರ ಮಕ್ಕಳು. ನೀವೆಲ್ಲರೂ ನಮ್ಮ ಮಕ್ಕಳಕ್ಕೆ ಮಕ್ಕಳ ದಿನಾಚರಣೆ ಮಾಡಾಕತ್ತಾರೆ. ತಮ್ಮ ಮಕ್ಕಳ ದಿನಾಚರಣೆ ಮನೆಯಾಗ ಮಾಡ್ಕೊಂತಾರೆ. ನೀವು ನಿಮ್ಮ ಮಕ್ಕಳು ಅಂತ ತಿಳ್ಕೊಂಡು ಇವತ್ತು ಆಚರಣೆ ಮಾಡಾಕತ್ತಾರೆ. ಅದಕ್ಕೆ ನಾವು ಅಧ್ಯಕ್ಷರಿಗೆ, ಇಲ್ಲಿ ಪ್ರಾಚಾರ್ಯರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ಬೇಕು ನಿಮ್ಮ ಪರವಾಗಿ. ಯಾಕಂದ್ರೆ ಕಾಲೇಜಿನಾಗ ಎಲ್ಲಿ ಆಚರಣೆ ಮಾಡಿದ್ದು ನಾ ಕೇಳಿಲ್ಲ. ಮಕ್ಕಳ ದಿನಾಚರಣೆಯನ್ನು ಮಾಡ್ಯಾರ ಅಂತಂದ್ರೆ ನಿಮ್ಮನ್ನು ಮಕ್ಕಳು ಅಂತ ತಿಳ್ಕೊಂಡ್ರೆ ಅದು ಖುಷಿ ಪಡ್ಬೇಕು ನೀವೆಲ್ಲರೂ. ಅದಕ್ಕಾಗಿ ನೀವು ಹೆಂಗೆ ಯೋಚನೆ ಮಾಡಬೇಕು ಅಂತಂದರೆ, ಆ ಅವಕಾಶಗಳನ್ನು ಬಳಸಿಕೊಂಡು ನಾವು ಈ ಸಾಯಂಕಾಲದ ಹೊತ್ತು ಒಂದಷ್ಟು ಚಿಟ್ಟೆಗಳು ಹಾರಾಡ್ತಿರ್ತಾವೆ, ಪತಂಗಗಳು ಅಂತ ನಾವು ಕರಿತೀವಿ. ನೋಡಿರೇನು? ಲೈಟ್ ಹತ್ತಿರ್ತೈತೆ, ಅದಕ್ಕೊಂದಷ್ಟು ಲೈಟ್ ಹುಳಗಳೇನು ಮಾಡ್ತಾವ, ಹಾರಿ ಏನಾಗ್ತಾವ, ಹಾರಿ ಬಿದ್ದು ಏನು ಮಾಡ್ತಾವೆ, ಸತ್ತು ಹೋಗ್ತಾವು. ಎಷ್ಟೋ ಲೈಟ್ಗಳಿಗೆ ಹಾರ್ತಾವೆ. ಬೇಕಾದ್ರೆ ನೀವು ಮೊಬೈಲ್ ಹೆಚ್ಚಿಗಳ್ರಿ, ರಾತ್ರಿ ಹೊತ್ತು ನೋಡ್ತಿರಲ್ಲ ಭಾಳ ಜನ ಮೊಬೈಲ್ನ. ನೋಡ್ರಿ ಇವರೆಲ್ಲ ಸಿಕ್ಕಾರೆ ರಾತ್ರಿ ಮೊಬೈಲ್ ನೋಡೋರು. ನೀವು ನೋಡಿದಾಗ ಇಲ್ಲೊಂದು ಸಣ್ಣ ಹುಳಗಳು ಬಂದು ಆ ಲೈಟಿನ ಆಕರ್ಷಣೆಗೆ ಬಂದು ಬೀಳ್ತಾವೆ. ನಿಮ್ಮ ಯಜುನ ಹಂಗೆ ಇರ್ತೈತಿ. ಯೋಚನೆ ಮಾಡಿ ಹಾರೋದನ್ನು ಮಾಡಬೇಕು. ಅದಕ್ಕೆ ಒಂದಷ್ಟು ಹುಳಗಳು ಹಾರಿ ಏನಾಗ್ತಾವ, ತಮ್ಮ ರೆಕ್ಕೆ ಕಳ್ಕೊಂಡು ಬಿದ್ದು 10 ನಿಮಿಷನಾಗ ಸತ್ತು ಹೋಗ್ತಾವೆ. ಹಂಗೆ ನೀವು ಯೋಚನೆ ಮಾಡಬಾರ್ದು ಅಂತ. ಅಲ್ಲಿ ಇನ್ನೊಂದು ಚಿಟ್ಟೆ ಅಂತೂ, ನಾನು ಯಾಕೆ ಈ ಲೈಟಿಗೆ ಹಾರಬೇಕು ಅಂತೇಳಿ, ನಾನು ಇನ್ನೊಂದು ಲೈಟಿಗೆ ಹಾರಬೇಕಂತೇಳಿ ಚಂದ್ರನ ನೋಡಿತೇವೆ. ಇದಕ್ಕಿಂತ ಸುಂದರ ಚಂದ್ರನಿಗೆ ಹಾರೋದಕ್ಕೆ ಹೋಗಬೇಕು ಅಂತೀವಿ. ಉಳಿಕೆದ್ವೆಲ್ಲವೋ ಅಂದು, ಲೇ ಮಗನ ನೀನೊಬ್ಬ ಬೇರೆ ಇದೆಯೇನು? ನಮ್ಮ ಅಪ್ಪ, ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ ಎಲ್ಲರೂ ಸಹಿತ ಲೈಟಿಗೆ ಚಿಮಣಿ ಇದಕ್ಕೆ ಹಾರ್ಯಾರಿಸುತ್ತಾರ. ಮಗನ ನೀನು ಬೇರೆ ಹೊಂಟಿಯೇನು? ನೀನೊಬ್ಬ ಏನು ಬೇರೆ ಬೇಡ, ನಮ್ಮ ಜೊತೆಗೆ ನಿನ್ನ ಪಾಲಟು ಬಿಟ್ಟಿವಿ ನಾವು ಅಂತಂದು. ಅವು ಚಿಟ್ಟೆ ಅಂತೂ ನೀವು ಬೇಕಾಗೇ ಇಲ್ಲ, ನಾನು ಚಂದ್ರನಿಗೆ ಹಾರಬೇಕು. ಹಾರಿತು ಭಾಳ ಎತ್ತರಕ್ಕೆ ಹಾರಿತದು. ಮೇಲೆ ಹಾರಿ ಕೆಳಗೆ ನೋಡಿತಂತೆ ಸಾವಿರಾರು ಸಣ್ಣ ಲೈಟ್ಗಳು ಉರಿಯಾಗತ್ತವ. ಹಾಗೆ ಹಾರ್ತಾ ಅದರ ರೆಕ್ಕೆಗಳು ಬಲಯುತವಾದವು. ಬಹಳಷ್ಟು ದಿವಸ ಅದು ಬಲಯುತವಾಗಿ ಬದುಕಂತೆ. ಕೆಳಗಿನೂ ಯೋಚನೆ ಮಾಡ್ತಾ ಇದ್ವಲ್ಲ, ಹೌದಲ್ಲ, ನಾವು ಯಾಕೆ ಈ ಲೈಟಿಗೆ ಹಾರಲಿಲ್ಲ, ಚಂದ್ರನಿಗೆ ಹಾರಲಿಲ್ಲ, ಈ ಲೈಟ್ಗೆ ಹಾರಿ ಯಾಕೆ ಸಾಯಾಕತ್ತೀವಿ ಅಂತ ನೀವು ಹಂಗೆ ಯೋಚನೆ ಮಾಡಬೇಕು. ಭಾಳಷ್ಟು ದಿವಸ ಬದುಕಬೇಕಂತಂದರೆ ನೀವು ಸ್ಪೆಷಲ್ ಚಿಟ್ಟೆ ಥರ, ಸ್ಪೆಷಲ್ ಪತಂಗದ ಥರ ನಿಮ್ಮ ಜೀವನವನ್ನು ಉಜ್ವಲವಾಗಿಸ್ಕೊಳ್ಬೇಕಂದ್ರೆ ಬದುಕಬೇಕು. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೀವು ಪುಟಿಯುವ ಚೆಂಡಿದ್ದ ಹಾಗೆ ಪ್ರೌಢಾವಸ್ಥೆಯನ್ನು ದಾಟಿಕೊಂಡು ಸೆಕೆಂಡ್ ಇಯರ್ನ ದಾಟಿಕೊಂಡು ಹೈಯರ್ ಸೆಕೆಂಡರಿಗೆ ಬಂದಿದ್ದೀರಿ. ಇದೊಂದು ಆಕರ್ಷಣೆಯ ಕಾಲ ಇದು. ಕನ್ನಡಿ ಮುಂದೆ ನಿಂತ್ಕೋಬೇಕು ಅನ್ಸುತ್ತಾ, ಅಲ್ಲಿ ಹುಡುಗನ ನೋಡಿ ನಗಬೇಕು ಅನ್ಸುತ್ತಾ, ನಿಮ್ಮನ್ನು ನೋಡಿ ಆ ಹುಡುಗ ನಗಬೇಕು ಅನ್ಸುತ್ತೆ. ಯಾಕಂದ್ರೆ ವಯಸ್ಸು ನಾವು ಅದನ್ನು ದಾಟಿಕೊಂಡು ಬಂದೀವಿ, ನಮ್ಗೆ ಗುರ್ತೈತಿದೆ ಎಲ್ಲವೂ ಸಹಿತ. ಆದರೆ ಇದು ತಾತ್ಕಾಲಿಕ. ಇದನ್ನು ದಾಟಿ ಯೋಚಿಸಬೇಕು. ನಿಮ್ಮ ತಂದೆ ತಾಯಿ ಇದ್ದಾರೆ, ನಿಮ್ಮ ಬದುಕಿದೆ, ವಿಶಾಲವಾಗಿ ನೀವು ಸಾಧನೆಯನ್ನು ಮಾಡುವಂಥ ಕಾಲಗಳದವ. ಅದನ್ನು ಮಾಡೋದಕ್ಕೆ ನೀವು ಶಾಲೆಗೆ ಬಂದಿದ್ದೀರಲ್ಲ, ಅದನ್ನು ಗುರಿ ಸಾಧನೆಯನ್ನು ಮಾಡಬೇಕು. ಅದಿಲ್ಲದೆ ಹೋಗಿಬಿಟ್ರೆ ನೀವು ನಿಮ್ಮ ಜೀವನವನ್ನೇ ವ್ಯರ್ಥವಾಗಿಬಿಡ್ತಾವೆ. ನಾವು ಪ್ರಾಣಿಗಳಿಗಿಂತ ಭಿನ್ನವಾಗಿ ಯೋಚನೆ ಮಾಡಬೇಕಲ್ಲ, ಆ ರೀತಿಯಲ್ಲಿ ಯೋಚನೆ ಮಾಡಿ ಬದುಕೋದನ್ನು ಕಲಿಬೇಕು. ಆವಾಗಲೇ ನಮಗೆ ಒಂದು
ಬದುಕುವ ರೀತಿ ಉತ್ಸಾಹ ಬರ್ತೈತೆ. ಕೆಲವರಿಗೆ ಗುರ್ತೇ ಇಲ್ಲ, ನಾನು ಹೆಂಗೆ ಮಾತಾಡ್ತೀನಿ ಅಂತ ಗೊತ್ತಿಲ್ಲ, ನನ್ನಷ್ಟು ಎಷ್ಟು ಸಾಧನೆ ಅಂತ ಗೊತ್ತಿಲ್ಲ. ಎಷ್ಟೋ ಜನರಿಗೆ ನಿಮ್ಮ ಸಾಧನೆಯೇ ಗೊತ್ತಿಲ್ಲ, ನಿಮ್ಮ ಸಾಮರ್ಥ್ಯನೇ ಗೊತ್ತಿಲ್ಲ. ನಿಮ್ಗೇನಾದರೂ ಸಾಮರ್ಥ್ಯ ಗೊತ್ತೈತಾ? ನಿಮ್ಮ ಸಾಮರ್ಥ್ಯ ಎಷ್ಟೈತೆ ಅಂತ ನೀವು ನೋಡಿರೆ. ಆದರೆ ನಿಮಗೆ ಎಷ್ಟು ಸಾಮರ್ಥ್ಯ ಐತೆ ಅಂತ ಗೊತ್ತಿರೋದು ನಿಮ್ಮ ಟೀಚರ್ಸ್ಗೆ, ನಿಮ್ಮ ಗುರುಗಳಿಗೆ, ನಿಮ್ಮ ಉಪನ್ಯಾಸಕರಿಗೆ. ಆದರೆ ನೀವು ಅವ್ರ ಮಾತುಗಳನ್ನೇ ಕೇಳೋದಿಲ್ಲ. ಆದರೆ ನಮ್ಮ ಒಂದು ಮಾತನ್ನು, ನಾನು ಒಂದು ಘಟನೆಯನ್ನು ನಿಮ್ಗೆ ನೆನಪಿಸ್ತಾ ಹೋಗ್ತೀನಿ, ನೋಡೋಣ ಏನೇನಾಗುತ್ತಂತ. ಈಗ ಇಲ್ಲೊಂದು ಕಾರ್ಯಕ್ರಮ ಮಾಡಿದ್ದೀವಿ, ಅಥವಾ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಟೈಮ್ ಕೊಟ್ಟಿವಿ, ಅಥವಾ ಯಾವುದೋ ಒಂದು ಉದ್ಯೋಗ ಅವಕಾಶಕ್ಕಾಗಿ ಒಂದು ಸೆಲೆಕ್ಟೆಡ್ ಟೀಮ್ ನಡೀತಾ ಇದೆ. ಈ ಸಮಯದಲ್ಲಿ ಇಲ್ಲಿಗೆ ಬಂದಂಥವ್ರಿಗೆ ಉದ್ಯೋಗ ಅವಕಾಶ ಅಂತ ಓಡೋದಕ್ಕೆ ಪ್ರಾರಂಭ ಮಾಡಿದರು. ಒಂದಷ್ಟು ಜನರಿಗೆ ಓಡ್ತಾ ಇದ್ರಿ. ಕೆಲವೊಬ್ಬರು ಬಂದರು, ಮುಟ್ಟಿದ್ರು, ಉಳಿಕೆದವ್ರಿಗೆ ಇಲ್ಲ ಅಂತ ಹೇಳುವಂಥ ಮೊದಲೇ ಆದೇಶ ಇದೆ. ಆದರೆ ಒಂದು ಹುಡುಗಿ ಏನು ಮಾಡಿದ್ಲು, ಓಡ್ತಾ ಒಂದು ದಾರಿಯಲ್ಲಿ ಬಿದ್ದು. ಅದಕ್ಕೊಂದು 4-5 ಜನ ಅಲ್ಲೇ ನೋಡ್ಕೊಂತ ನಿಂತ್ಕೊಂಡ್ರು. ಅದ್ರಲ್ಲಿ ನೀವು ಹಂಗೆ ಮಾಡ್ತಿರಲ್ಲ, ಓಡ್ಕೊಂಡು ಬಿದ್ದಂಥವ್ರ ಮುಂದೆ ಹಿಂಗೆ ನಿಂತ್ಕೊಂಡ್ರೆ ಬಾಯಿ ತೆರ್ಕೊಂಡು, ಅಥವಾ ಅವ್ರಿಗೇನೋ ತಮ್ಮದು ಕೆಲಸ ಬಿಟ್ಟಿರ್ತಾರೆ, ಅವ್ರಿಗೆ ನೀರು ಹಾಕಿ ಅಂತ ಕುಂದಿರ್ತಾರೆ. ಹೇಯೋ ಪಾಪ ಈಗೇನಾಗೈತೆ ಅಂತ. ನಿಮ್ಮ ಉದ್ದೇಶ ಇಲ್ಲಿರ್ತೈತಿ, ಆ ಹುಡುಗಿ ಯಾಕೆ ಬಿದ್ದಿ ಅಂತ, ತೊಡ್ರಗಾಲ ಯಾಕೆ ಬಿದ್ದೆ, ಯಾಕೆ ಓಡ್ತೀಯನಂತ ಕೇಳಿದ್ರೆ, ಇಲ್ಲರಿ ನನ್ನ ಕಡೆಯಿಂದ ಆಗಲ್ಲ. ಹೇಳ್ತೀರಾ ಇಲ್ಲಿ ನೀವು? ಹೇಳ್ತೀರಾ? ನೀವು ಮಾತಾಡ್ಬೇಕು. ಸುಮ್ಮನೆ ಕುತ್ಕೊಂಡ್ರೆ ಕೌಲೆತ್ಕೊಂಡು ಹಾಕಿದಂಗೆ ಆಗತ್ತೆ ನನಗೆ. ನಮ್ಮ ಹುಡುಗರು ಹಿಂಗೆ ಕುಂತಿರ್ತಾವೆ, ಕೌಲೆತ್ಕೊಂಡು ಅಂದ್ರೆ ಗೊತ್ತಲ್ಲ, ಕೌಲೆತ್ತ ನೋಡಿಲ್ಲ ನೀವು, ಇನ್ನೇನು ನೋಡ್ತೀರಿ ಜಗತ್ತು. ಯಾಕ್ರಿ ಗೌಡ್ರ, ಕೌಲೆತ್ತಂತಂದ್ರೆ ಈಗ ಎತ್ತಾಡ್ಸೋರು ಬಂದಿರ್ತಾರೆ, 2 ಎತ್ತನ್ನು ಕರ್ಕೊಂಬರ್ತಾರ. ಒಂದು ಕಡೆಗೆ ರಾಮ ಅಂತಾರೆ, ಇನ್ನೊಂದು ಕಡೆಗೆ ಸೀತೆ ಅಂತಾರೆ. ರಾಮ ಸೀತೆನ ಮದುವೆ ಹಾಕಿದ್ರೆ ಗೋಣ ಹಾಕತ್ತ ಅದು. ನೀನು ಮದುವೆ ಹಾಕಿದ್ರೆ ಗೋಣ ಹಾಕತ್ತೆ. ನೀವು ಹಂಗೆ ಮಾಡಾಕತ್ತೀರಿ. ಅದಲ್ಲ, ನೀವು ಯೋಚನೆ ಮಾಡಬೇಕಲ್ಲ. ಓಡೋದಕ್ಕಾಗದೇ ಇರುವಂಥ ವಿದ್ಯಾರ್ಥಿ ಅಲ್ಲಿ ಬಿದ್ದಾಗ, ನಿನ್ನ ನಿಗದಿತ ಟೈಮ್ ಮುಟ್ಟೋದಕ್ಕಾಗೋದಿಲ್ಲ, ನನ್ನ ಕಡೆಯಿಂದ ಆಗಲ್ಲ, ನಾನು ಇಲ್ಲೇ ಹತ್ಕಂತ ಕುಂದಿರ್ತೀನಿ ಅಂತ ಕುತ್ಕೊಂಡಾದ ಮುಂದೆ ಒಂದು ಹಾವು ಬಂದರೆ ಏನು ಮಾಡ್ತೀರಿ? ಓಡೋಕ್ಕಿರಲ್ಲ. ಮತ್ತು ಆ ಸಾಮರ್ಥ್ಯ ಎಲ್ಲೈತೆ? ಏನು ಯಾರು ತಂದು ಕೊಟ್ರ ನಿಮ್ಮ ಹತ್ರ? ಇಲ್ಲಲ್ಲ, ಬಿದ್ದೀವೋ ಎಲ್ಲರಿಗಿಂತ ಮೊದಲು ಹೊಡಕ್ಕಿರಿ. ಇನ್ನು ಅವ್ರು ದಾರಿಯಾಗಿರ್ತಾರೆ, ಅವ್ರಿಗಿಂತ ಫಸ್ಟ್ ನೀವು ಮುಟ್ಟಿರ್ತೀರಿ. ಮತ್ತು ಈಗ 2 ಸೆಕೆಂಡಿಂದಲೇ ನಿಮ್ಮ ಕಡೆಯಿಂದ ಆಗೋದಿಲ್ಲ ಅಂತಂಥವ್ರು ಈಗ ಎಲ್ಲಿಂದ ಬಂತು ಶಕ್ತಿ? ಅಂದರೆ ನಮ್ಮಲ್ಲಿ ಆ ದೇವರು ಎಲ್ಲವನ್ನೂ ಕೊಟ್ಟುಬಿಟ್ಟಾನ, ಆದರೆ ಅದ್ರ ಉಪಯೋಗ ಗೊತ್ತಿಲ್ಲ ನಮ್ಗೆ, ಅದನ್ನು ಬಳಕೆ ಮಾಡೋದು ಗೊತ್ತಿಲ್ಲ. ಎಲ್ಲರಿಗೂ ಎಲ್ಲ ಸಾಮರ್ಥ್ಯಗಳನ್ನು ಕೊಟ್ಟುಬಿಟ್ಟಾನ. ಇಲ್ಲಿ ಯಾರೂ ದೊಡ್ಡರಲ್ಲ, ಯಾರೂ ಶಾಣ್ಯರೂ ಅಲ್ಲ. ಅವಕಾಶಗಳನ್ನು ಬಳಸಿಕೊಂಡಾತ ಮಾತ್ರ ಶಾಣ್ಯ. ಅದಕ್ಕೆ ಅವಕಾಶಗಳನ್ನು ನೀವು ಬಳಸಿಕೊಳ್ಳೋದನ್ನು ಕಲಿಬೇಕು. ಅದು ಇದ್ದೇ ಇದ್ದರೆ ನಾವೇನೂ ಮಾಡೋದಕ್ಕಾಗೋದಿಲ್ಲ. ಕೆಲವೊಬ್ಬರಿಗೆ ಬಾಲ್ಯದಲ್ಲೇ ಕೆಲವೊಂದಷ್ಟು ವಂಶವಾಹಿನಿಗಳು ಬಂದುಬಿಟ್ಟಿರ್ತಾವೆ. ಏನು ನಿನ್ನ ಶಕ್ತಿಯನ್ನು ಈ ಖಡ್ಗಕ್ಕೆ ತುಂಬಿದ್ದೀಯಾ ಅಂತ ಆತ ಹೇಳ್ತಾನೆ, ಏನೂ ತುಂಬಿಲ್ಲ ನಾನು. ಎಲ್ಲರೂ ಹಾಗೆ ನಾನು ಖಡ್ಗವನ್ನು ಮಾಡ್ತೀನಿ, ಆದರೆ ಆ ಖಡ್ಗಕ್ಕೆ ಜೀವ ಬರುವ ಹಾಗೆ ನಿಮಗೊಂದಷ್ಟು ಅಂಶಗಳನ್ನು ನಾನು ಹೇಳ್ತೀನಿ. ಈ ಖಡ್ಗ ಇಂಥದ್ದು, ಈ ಖಡ್ಗವನ್ನು ಹೀಗೆ ಬಳಸಬೇಕು, ಈ ಖಡ್ಗಕ್ಕೆ ಜೀವ ಇದೆ, ಈ ಖಡ್ಗದಲ್ಲಿ ಶಕ್ತಿ ಇದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ನೀವು ಅದನ್ನು ನಂಬುತ್ತಾ ಹೋಗ್ತೀರಿ. ಅವಾಗ ನೀವು ಅಂದುಕೊಂಡಂಥ ಸಾಮರ್ಥ್ಯವನ್ನು ಗಳಿಸಿಕೊಂಡು ಯುದ್ಧವನ್ನು ಗೆಲ್ತೀರಿ ಅಂತ. ಹಾಗಾದರೆ ಎಲ್ಲರೂ ಮಾಡಿದ ಹಾಗೆ ನಾವು ಮಾಡ್ತಾ ಇದ್ದೀವಲ್ಲ, ಒಂದು ವಿಶೇಷವಾದ ರೀತಿಯಲ್ಲಿ ನಾವು ಮಾಡ್ತಾ ಹೋಗ್ಬೇಕು, ಅವಾಗೇ ಗೌರವ ಸಿಗೋದು. ಅದಕ್ಕೆ ಜಗತ್ತಿನಲ್ಲಿ ಸಾಮರ್ಥ್ಯಕ್ಕೆ ಬೆಲೆ ಇದೆ. ಆ ಸಾಮರ್ಥ್ಯಗಳನ್ನು ಗಳಿಸಿಕೊಳ್ಳೋದಕ್ಕೆ ಶಾಲೆಗೆ ಬಂದಿದ್ದೀರಿ, ಕಾಲೇಜಿಗೆ ಬಂದಿದ್ದೀರಿ. ನೀವು ಮದುವೆ ಆಗ್ತೀರಿ, ನಿಮಗೂ ಮಕ್ಕಳಾಗ್ತವೆ. ಆದರೆ ಮಕ್ಕಳಾಗೋದಕ್ಕೆ ನಿಮ್ಮ ಮಕ್ಕಳನ್ನು ಬೆಳೆಸೋಕ್ಕಾದರೂ ವಿದ್ಯೆ ಬೇಕಲ್ಲ ನಿಮ್ಗೆ. ಅದಕ್ಕೆ ವಿಜಯನಗರ ಸಾಮ್ರಾಜ್ಯ ಎಲ್ಲದಕ್ಕಿಂತಲೂ ಭಿನ್ನವಾಗಿ ಕಾಣಿಸುತ್ತೆ. ಯಾಕೆ ಅಂದರೆ ತನ್ನ ತಾಯಿ ತನ್ನ ಮಗುವಿಗೆ ಹೇಳ್ತಾಳಂತೆ, ಮಗನೇ ಹಾಲು ಕುಡಿಸ್ತಾ ಹೇಳ್ತಾಳೆ, ಮಗನೇ ನೀನು ಕೆರೆಯನ್ನು ಕಟ್ಟಿಸು, ಬಾವಿಯನ್ನು ತೋಡಿಸು, ಮಿತ್ರರನ್ನು ರಕ್ಷಣೆ ಮಾಡು, ನಿನ್ನ ನಂಬಿದವರನ್ನು ರಕ್ಷಣೆ ಮಾಡು, ನಿನ್ನ ಸ್ನೇಹಿತರನ್ನು ರಕ್ಷಿಸು, ನಿನ್ನ ನಂಬಿದವರನ್ನು ಕಾಪಾಡು ಅಂತ ಹೇಳ್ತಾ ತನ್ನ ಮಗುವಿಗೆ ತನ್ನ ತಾಯಿ ಹಾಲನ್ನು ಕುಡಿಸ್ತಾಳಂತೆ. ನೋಡ್ರಿ, ಆ ತಾಯಿ ಮಗುವಿಗೆ ಹೇಳಿದ್ದು, ನೀನು ರಾಜ ಆಗಲಿ ಅಂತ ಹೇಳಲಿಲ್ಲ, ನೀನೊಬ್ಬ ರಾಜಕಾರಣಿ ಆಗಲಿ ಅಂತ ಹೇಳಿಲ್ಲ, ಸೈನಿಕ ಆಗಲಿ ಅಂತ ಹೇಳಿಲ್ಲ. ಸಮಾಜಮುಖಿಯಾಗಿ ಬದುಕಬೇಕು ಮಗಳೇ, ಹಾಗೆ ಬದುಕಬೇಕು ಅಂತ ಹೇಳಿದ್ದಕ್ಕೇ ವಿಜಯನಗರ ಸಾಮ್ರಾಜ್ಯ ಅಷ್ಟೊಂದು ಭವ್ಯವಾಗಿ ಬೆಳೆಯೋದಕ್ಕೆ ಕಾರಣ ಆಯಿತು. ನೀವು ಆ ಕೆಲಸವನ್ನು ಮಾಡಬೇಕು.